ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲೇ ಯಾವ ಥರ ನಮ್ಮ ಹೇರನ್ನು ಸ್ಟ್ರೈಟ್ ಮಾಡ್ಕೊಳೋದು, ಶೈನಿಂಗ್ ಮಾಡ್ಕೊಳೋದು, ಹೆಲ್ದಿಯಾಗಿ ಯಾವ ಥರ ಗ್ರೋತ್ ಮಾಡ್ಕೊಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ನಾನಂತೂ ಇದೇ ಯೂಸ್ ಮಾಡೋದು. ನಾನು ಇಲ್ಲಿ ಒಂದು ಬಟ್ಲಷ್ಟು ಅಗಸೆ ಬೀಜನ ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಕುದಿಲಿಕ್ಕೆ ಇಡ್ತಾಯಿದ್ದೀನಿ. ಸ್ಟವ್ ಆನ್ ಮಾಡಿ ಕುದಿಯೋಕ್ಕೆ ಇಡಬೇಕು. ಇದು ಬೇಯ್ತಾ ಇದು ಏನು ಕುದೀತಾ ಇದೆ, ಇದು ಕುದೀತಾ ಜಲ್ ರೂಪದಲ್ಲಿ ಇದು ಕನ್ವರ್ಟ್ ಆಗುತ್ತೆ. ಆ ಜಲ್ಲನ್ನು ಸೋಸ್ಕೊಂಡು ನಾವು ಹೇರಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಇದು ಅಗಸೆ ಬೀಜ ಸರ್ವೇ ಸಾಮಾನ್ಯ ಎಲ್ರಿಗೂ ಗೊತ್ತಿರುತ್ತೆ. ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಇದರಲ್ಲಿ ಗ್ರೋಸರಿ ಶಾಪಲ್ಲಿ ಮತ್ತು ಮೆಡಿಕಲಲ್ಲೆಲ್ಲ ಸಿಗುತ್ತೆ. ಆಯುರ್ವೇದಿಕ್ ಮೆಡಿಕಲಲ್ಲೆಲ್ಲ ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಕೊಡ್ತಾರೆ, ಅಗಸೆ ಬೀಜ ಅಂದ್ರೂ ಕೊಡ್ತಾರೆ. ನೀವು ಇದು ತುಂಬಾ ಕಮ್ಮಿ ಬೆಲೆಯಲ್ಲಿದೆ. 100 ಗ್ರಾಮಿಗೆ ಅಂದರೆ ತುಂಬ ಕಮ್ಮಿ ಬೆಲೆ ಅಂದರೆ ತಗೋಬೋದು. ಅಷ್ಟು ತೀರಾ ದುಡ್ಡು ಜಾಸ್ತಿ ಇಲ್ಲ. ಮನೆಯಲ್ಲೇ ನಾವು ಈ ಥರ ತೊಗೊಂಬಂದು ಮನೆಯಲ್ಲೇ ಮಾಡ್ಕೋಬೋದು. ನಾವು ಪಾರ್ಲರಿಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡೋಕ್ಕಿಂತ ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಕಮ್ಮಿ ಪ್ರೈಸಲ್ಲಿ ಈ ಥರ ನಾವು ಮನೆಯಲ್ಲೇ ಟ್ರೈ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಏನು ಬೇಯ್ತಾ ಈ ಅಗಸೆ ಬೀಜ ಮತ್ತು ನೀರು ಬೇಯಕ್ಕಿಟ್ಟಿದ್ದೀನಲ್ವ, ಇದು ಬೇಯ್ತಾ ಜಲ್ ಟೈಪಲ್ಲಿ ಕನ್ವರ್ಟ್ ಆಗುತ್ತೆ. ಇದು ಆಲ್ರೆಡಿ ರೆಡಿ ಆಗಿದೆ, ಅದು ಜಲ್ ಟೈಪಲ್ಲಿ. ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ಬಿಸಿ ಇದ್ದಾಗಲೇ ನಾನು ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಇದನ್ನು ಸೋಸ್ಕೊಂಡ್ರೆ ಏನಾಗುತ್ತೆ, ಬಿಸಿ ಇದ್ದಾಗಲೇ ತುಂಬ ಜಲ್ ಸಿಗುತ್ತೆ ನಮಗೆ. ನಾವು ಇದು ತಣ್ಣಗಾದ್ಮೇಲೆ ಸೋಸ್ಕೊಳ್ತೀವಿ ಇಲ್ಲ ಆಮೇಲೆ ಸೋಸ್ಕೊಳ್ತೀವಿ ಅಂದಾಗ ಏನಾಗುತ್ತೆ, ಫುಲ್ಲು ಜಲ್ಲಲ್ಲೇ ಅದು ಅಗಸೆ ಬೀಜ ಏನಿರುತ್ತೆ ಆ ಅಗಸೆ ಬೀಜದಲ್ಲೇ ಫುಲ್ಲು ಜಲ್ಲು ಉಳ್ಕೊಬಿಡುತ್ತೆ. ಆಮೇಲೆ ತಣ್ಣಗಾದ್ಮೇಲೆ ನಮಗೆ ಸೋಸಿದ್ರೆ ಅಷ್ಟು ಜಲ್ ಸಿಗಲ್ಲ. ನಾನು ಹಾಗಾಗಿ ಬಿಸಿ ಇದ್ದಾಗಲೇ ಸೋಸ್ಕೊಂಡು ತಣ್ಣಗಾದ್ಮೇಲೆ ಅಪ್ಲೈ ಮಾಡ್ತೀನಿ ನಾನು. ಇದು ತುಂಬಾ ನಮ್ಮ ಹೇರಿಗೆ ಸ್ಟ್ರೈಟ್ ಆಗಲಿಕ್ಕೆ ಮತ್ತು ಶೈನಿಂಗ್ ಕೊಡಲಿಕ್ಕೆ ಹೆಲ್ಪ್ ಆಗುತ್ತೆ. ನೀವು ಇದು ಒಂದು ಸಲ ಟ್ರೈ ಮಾಡಿದ್ರೆ ರಿಸಲ್ಟ್ ಬರಲ್ಲ. ನೀವು ವಾರದಲ್ಲಿ 1-2 ಸರಿ 3 ಸರಿ ಆ ಥರ ಯೂಸ್ ಮಾಡ್ತಾ ಬಂದಾಗ ನಿಜವಾಗ್ಲೂ ರಿಸಲ್ಟ್ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಮನೆಯಲ್ಲೇ ಮಾಡ್ಕೋಬೋದು. 1 ರೂಪಾಯಿನೂ ಖರ್ಚಿಲ್ದಂಗೆ ಮನೆಯಲ್ಲೇ ನಾವು ಸ್ಟ್ರೈಟ್ನಿಂಗ್ ಮಾಡ್ಕೋಬೋದು ಮತ್ತು ಶೈನಿಂಗ್ ಮಾಡ್ಕೋಬೋದು. ಇವಾಗ ನೋಡಿ, ನಾನು ಸೋಸಿದ್ದೀನಿ. ಫಸ್ಟಿಗೆ ನೀರು ಥರ ಇತ್ತು, ಇವಾಗ ಫುಲ್ಲು ಜಲ್ ಆಗಿದೆ. ಕೈಯಿಂದ ತೆಗೆದ್ರೆ ಬರ್ತಾ ಇಲ್ಲ, ಅಷ್ಟು ಗಟ್ಟಿಯಾಗಿದೆ. ಇವಾಗ ಹೇರಿಗೆ ಯಾವ ಥರ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇದು ಜಲ್ ಮಾಡ್ಕೊಂಡಿದ್ದೀನಿ ನಾನು. ಆವಾಗಲೇ ಎಷ್ಟು ತೆಳ್ಳಗಿತ್ತು, ಇವಾಗ ಫುಲ್ಲು ಗಟ್ಟಿಯಾಗಿದೆ. ಇವಾಗ ಹೇರಿಗೆ ಯಾವ ಥರ ಅಪ್ಲೈ ಮಾಡೋದು, ಇದು ಅಂದರೆ ಮನೆಯಲ್ಲೇ ಒಂದು ವಾರಕ್ಕೆ 1-2 ಸರಿ 3 ಸರಿ ಆ ಥರ ಯೂಸ್ ಮಾಡಿದ್ರೆ ಮನೆಯಲ್ಲೇ ಸ್ಟ್ರೈಟ್ ಮಾಡ್ಕೋಬೋದು ಕೂದಲು, ಮತ್ತು ಸ್ಮೂತಿಯಾಗಿ ಹೆಲ್ದಿಯಾಗಿರುತ್ತೆ ಕೂದಲು. ಪಾರ್ಲರಿಗೆ ಹೋಗಿ ಅಂದರೆ ಸ್ಟ್ರೈಟ್ನಿಂಗ್ ಮಾಡಿಸೋದು ಆ ಥರ ಎಲ್ಲ ಇಲ್ಲ. ನನ್ನ ಹೇರ್ ಗೊತ್ತಾಗ್ತಿರ್ಬೋದು ನಿಮಗೆ. ನಾನು ಫಸ್ಟಿಗೆ ಯೂಸ್ ಮಾಡ್ತಿದ್ದೆ, ಇವಾಗ ಒಂದು 2 ಮಂತ್ಸಿಂದ ಬಿಟ್ಟಿದ್ದೀನಿ ಯೂಸ್ ಮಾಡೋದು. ಆದ್ರೂ ಆವಾಗ ವೀಕ್ಲಿ 1-3 ಟೈಮ್ಸ್ ಆ ಥರ ಎಲ್ಲ ಹಾಕ್ತಿದ್ದೆ. ಇತ್ತೀಚೆಗೆ ಸ್ವಲ್ಪ ಹಾಕೋದೆಲ್ಲ ಬಿಟ್ಟಿದ್ದೀನಿ. ಆದ್ರೂ ಎಷ್ಟು ಶೈನಿಂಗ್ ಇದೆ ಮತ್ತು ಸ್ಟ್ರೈಟ್ ಇದೆ. ನಾನು ಇನ್ಮೇಲೆ ಅಪ್ಲೈ ಮಾಡೋಣ ಅಂತ ಅಪ್ಲೈ ಮಾಡ್ತಿದ್ದೀನಿ. ಮನೆಯಲ್ಲೇ ಅರ್ಧ ಗಂಟೆಯಲ್ಲಿ ಮನೆಯಲ್ಲೇ ಅಂದರೆ ಇದು ಒಂದೇ ಟೈಮಿಗೆ ನಮಗೆ ರಿಸಲ್ಟ್ ಗೊತ್ತಾಗಲ್ಲ. ಇದು ವಾರಕ್ಕೆ 2 ಸರಿ ಇಲ್ಲ 3 ಸರಿ ಯೂಸ್ ಮಾಡ್ತಾ ಬಂದಾಗ ಒಂದು ತಿಂಗಳಲ್ಲಿ ನಮಗೆ ಫಸ್ಟಿಗೆ ಇದ್ದಿದ್ದಕ್ಕೂ ವ್ಯತ್ಯಾಸ ಕಾಣಿಸುತ್ತೆ ನಮಗೆ. ಇವಾಗ ನಾನು ನೋಡಿ ಇಲ್ಲಿ ನೋಡಿ, ಫಸ್ಟಿಗೆ ಸ್ಪೂನಲ್ಲಿ ತೆಗಿಬೇಕಾದ್ರೆ ಫುಲ್ಲು ನೀರು ಥರ ಆಗಿತ್ತು. ಇವಾಗ ನೋಡಿ ಜಲ್ ಟೈಪ್. ಅದು ಏನು ಸೋಸ್ಕೊಳ್ತೀರ ನೀವು, ಅವಾಗ ಬಿಸಿನೇ ಸೋಸ್ಕೋಬೇಕು. ನಾವು ಅದು ಫುಲ್ಲು ತಣ್ಣಗಾದ್ಮೇಲೆ ಸೋಸ್ಕೊಳ್ತೀವಿ ಅಂದರೆ ಈ ಜಲ್ಲೆಲ್ಲ ಬರೀ ಏನು ಅಗಸೆ ಬೀಜ ಇರುತ್ತೆ ಅದ್ರ ಜೊತೆನೇ ಉಳ್ಕೊಳುತ್ತೆ ಮತ್ತು ನಮಗೆ ಜಲ್ ಸಿಗೋದು ಕಮ್ಮಿ. ಹಾಗಾಗಿ ನಾನು ಬಿಸಿ ಇದ್ದಾಗಲೇ ಸೋಸ್ಕೊಳ್ತೀನಿ. ಇದು ಈ ಥರ ಏನು ಸ್ವಲ್ಪನೇ ಕೂದಲು ತಗೊಂಡು ಈ ರೂಟ್ಸ್ ಏನಿದೆ ನಮ್ಮದು, ಈ ಥರ ಹೇರ್ ರೂಟ್ಸಿಗೆ ತೆಗೆದು ಈ ಥರ ಹಚ್ಕೋಬೇಕು ಫಸ್ಟು. ಒಬ್ಬರೇ ಹಚ್ಕೊಳಕ್ಕಿಂತ ಬೇರೆಯವ್ರದ್ದು ಯಾವ್ದಾರ ಹೆಲ್ಪು ಇದ್ದರೆ ಚೆನ್ನಾಗಿರುತ್ತೆ. ಬಟ್ ನಾನು ಒಬ್ಬಳೇ ಇರೋದ್ರಿಂದ ಒಬ್ಬಳೇ ಹಚ್ಕೊಳ್ತೀನಿ.
ಒಂದೊಂದು ಟೈಮ್ ನನ್ನ ಫ್ರೆಂಡ್ ಹಚ್ತಾಳೆ, ಅವಳು ಬಂದಾಗ ಹಚ್ಚಿಸ್ಕೊಳ್ತೀನಿ. ಇವಾಗ ಅವಳು ಪಾಪ ಸುಸ್ತಾಗಿ ಮಲಗಿದ್ದಾಳೆ, ಅವಳಿಗೆ ಎಷ್ಟೇ ಕೂದಲು ತಕ್ಕೋಬೇಕು. ಮತ್ತು ನಂದು ಹೇರ್ ಸ್ವಲ್ಪ ಲಾಂಗ್ ಇದೆ, ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇಷ್ಟಿಷ್ಟೇ ಕೂದಲನ್ನು ತಕ್ಕೊಂಡು ಈ ಥರ ಹಚ್ಕೋಬೇಕು. ನೋಡಿ ಇಷ್ಟು ಹಿಂಗೆ ಹಚ್ಕೋಬೇಕು. ಇದೇನು ಹಚ್ಕೊಂಡಿರ್ತೀವಿ ಇದನ್ನು ಈ ಕಡೆ ಹಾಕೋಬಿಡಿ, ಅವಾಗ ನಿಮಗೆ ಈಸಿ ಆಗುತ್ತೆ ಹಚ್ಕೊಳ್ಳಿಕ್ಕೆ. ಇದು ಮುಖದ ಮೇಲೆ, ಬಟ್ಟೆ ಮೇಲೆ ಆ ಥರ ಎಲ್ಲ ಬೀಳುತ್ತೆ. ಬಟ್ ಇಷ್ಟೇ ಕೂದಲು ತಕ್ಕೋಬೇಕು. ನೀವು ಇದನ್ನು ಒಂದೇ ಸರಿ ಹಚ್ಚಿ ನಮಗೆ ರಿಸಲ್ಟ್ ಬೇಕು ಅಂದರೆ ನಿಜವಾಗ್ಲೂ ಇದು ರಿಸಲ್ಟ್ ಬರಲ್ಲ. ಒಂದೇ ಟೈಮಿಗೆ ಹಚ್ಚಿದ ತಕ್ಷಣ ಇದು ರಿಸಲ್ಟ್ ಬರಲ್ಲ. ನೀವು ವಾರದಲ್ಲಿ 1-2 ಸರಿ 3 ಸರಿ ಆ ಥರ ಹಚ್ಚಿದಾಗ ಮಾತ್ರ ಇದು ರಿಸಲ್ಟ್ ಬರಲಿಕ್ಕೆ ಸಾಧ್ಯ. ನೀವು ಟ್ರೈ ಮಾಡ್ತಾನೆ ಇರಬೇಕು. ಮನೆಯಲ್ಲೇ ಮಾಡ್ಕೋಬೇಕು, ಮನೆಯಲ್ಲೇ ಏನೋ 1 ರೂಪಾಯಿನೂ ಖರ್ಚಿಲ್ದಂಗೆ ಅಗಸೆ ಬೀಜ ಒಂದು ತಂದ್ಕೋಬೇಕಷ್ಟೇ. ಮತ್ತು ಇದಕ್ಕೆ ಯಾವ ಥರ ಇದು ಆ್ಯಡ್ ಮಾಡೋಂಗಿಲ್ಲ. ಅಂದರೆ ನಿಮಗೆ ಅಲೋವೆರಾ ಜೆಲ್ಲು, ಪ್ಯೂರ್ ಅಲೋವೆರಾ ಗಿಡದಲ್ಲಿ ಜೆಲ್ ಸಿಗುತ್ತಲ್ವ, ನಿಮ್ಮ ಮನೆ ಹತ್ರ ಇಲ್ಲ ನಿಮ್ಮ ಮನೆ ಪಾಟಲ್ಲಿ ಅಲೋವೆರಾ ಇದ್ದರೆ ಅಲೋವೆರಾ ಆ ಜೆಲ್ಲನ್ನು ತೆಗ್ದು ನೀವು ಇದಕ್ಕೆ ಸೇರಿಸ್ಕೋಬೋದು. ನನಗೆ ಅಲೋವೆರಾ ಆಗಲ್ಲ, ಹೇರ್ ಫಾಲ್ ಆಗುತ್ತೆ, ಹಾಗಾಗಿ ನಾನು ಇದಕ್ಕೆ ಹಾಕ್ತಾಯಿಲ್ಲ. ನಿಮಗೆ ಅಲೋವೆರಾ ಆಗುತ್ತೆ ಅಂದರೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಅದ್ರ ಜೆಲ್ ತೆಗೆದು ಈ ಜೆಲ್ ಜೊತೆ ಮಿಕ್ಸ್ ಮಾಡಿ ನೀವು ಹಚ್ಕೊಂಡ್ರೆ ಇನ್ನೂ ಸ್ಮೂತ್ ಆಗುತ್ತೆ ಕೂದಲು, ಮತ್ತು ಶೈನಿಂಗ್ ಇರುತ್ತೆ. ಶೈನಿಂಗಿಂತ ಸ್ಟ್ರೈಟ್ ಕೂದಲು ಸ್ಮೂತ್ ಆಗುತ್ತೆ ಬೇಗ. ನಾನು ಈ ಥರ ಸ್ವಲ್ಪನೇ ಕೂದಲು ತೆಗೆದು ಈ ಥರ ಹಚ್ಕೊಳ್ತೀನಿ. ಒಬ್ಬರಿಗೆ ಹಚ್ಚೋಕ್ಕೆ ಕಷ್ಟ ಸ್ವಲ್ಪ. ನೀವು ವಾರದಲ್ಲಿ 1-2 ಸರಿ 3 ಸರಿ ಆ ಥರ ಹಚ್ತಾ ಬಂದರೆ ನೀವು ಹೇರು ಗ್ರೋತ್ ಆಗುತ್ತೆ, ಮತ್ತು ಹೇರು ಸ್ಟ್ರೈಟ್ ಆಗುತ್ತೆ, ಸ್ಮೂತ್ ಆಗುತ್ತೆ, ಶೈನಿಂಗ್ ಬರಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇದು ಅಗಸೆ ಬೀಜ. ಒಂದೇ ಟೈಮಿಗೆ ಯಾವುದೇ ಆಗಿರಲಿ, ನಾವು ಮನೇಲೇ ಆಗಿರಲಿ ಹೊರಗಡೆನೇ ಆಗಿರಲಿ, ನಾವು ಒಂದು ಟೈಮ್ ಏನಾದರೂ ನಮ್ಮ ಹೇರಿಗೆ ಆಗಿರಲಿ ಫೇಸಿಗೆ ಆಗಿರಲಿ ಅಪ್ಲೈ ಮಾಡಿದಾಗ ರಿಸಲ್ಟ್ ಬರೋಲ್ಲ. ಅದಕ್ಕೆ ಸ್ವಲ್ಪ ದಿನ ಟೈಮ್ ಹಿಡಿಯುತ್ತೆ. ಎಲ್ಲದಕ್ಕೂ ಅಷ್ಟೇ. ನಾವು ಫೇಶಿಯಲ್ ಮಾಡಿಸಿದಾಗಲೇ ನೋಡಿ ಅದು 3 ಡೇಸ್ ಆದಮೇಲೆ ನಮಗೆ ಎಫೆಕ್ಟ್ ಕಾಣಿಸೋದು. ಹಾಗೆ ಇದು ಕೂಡ ಹಚ್ತಾ ಬರ್ತಾ ಇದ್ದರೆ ಸ್ಟ್ರೈಟು ಆಗುತ್ತೆ, ಶೈನಿಂಗು ಆಗುತ್ತೆ, ಮತ್ತು ಹೆಲ್ದಿ ಹೇರ್ ಗ್ರೋ ಆಗಲಿಕ್ಕೆ ಸಹಾಯ ಮಾಡುತ್ತೆ ಇದು. ನಂದು ಕೂದಲು ಉದ್ದ ಇರೋದ್ರಿಂದ ನನಗೊಂದು ಸ್ವಲ್ಪ ಕಷ್ಟ ಆಗ್ತಿದೆ ಹಚ್ಕೊಳ್ಳಿಕ್ಕೆ. ನಿಮ್ಮದು ಕೂದಲು ನೋಡಿಬಿಟ್ಟು ನೀವು ಎಷ್ಟು ಅಂದರೆ ನಿಮ್ಮ ಹೇರ್ ಎಷ್ಟು ಉದ್ದ ಇದೆ, ಎಷ್ಟು ಜೆಲ್ ಮಾಡ್ಕೊಂಡ್ರೆ ಸರಿಯಾಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಅದು ನೋಡಿಕೊಂಡು ನೀವು ಜೆಲ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಇದು ಬೇಯಿಸ್ಬೇಕಾದ್ರೆ ಬೇರೆ ಏನೂ ಹಾಕೋಂಗಿಲ್ಲ. ಅದೇ ಹೇಳಿದ್ನಲ್ವ, ಇದು ಅಲೋವೆರಾ ಜೆಲ್ಲು ನಿಮಗೇನಾದರೂ ಅಲೋವೆರಾ ಜೆಲ್ ಆಗುತ್ತೆ ನಾವು ಹಾಕ್ಬೋದು ಅನ್ನೋರಿದ್ದರೆ ನೀವು ಅಲೋವೆರಾ ಜೆಲ್ನ ಯೂಸ್ ಮಾಡ್ಬೋದು. ಇದ್ದಾಗಲೇ ಸೋಸ್ಕೊಬಿಡಿ. ತಣ್ಣಗಾದ್ಮೇಲೆ ಫುಲ್ಲು ಜೆಲ್ ಗಟ್ಟಿ ಆಗಿಬಿಡುತ್ತೆ. ಗಟ್ಟಿ ಆದರೆ ಅದು ನಿಜವಾಗ್ಲೂ ಬಟ್ಟೆಲೂ ಸೋಸೋಕ್ಕಾಗಲ್ಲ, ಏನು ಮತ್ತು ನಾವು ಜರಡಿಲೂ ಸೋಸೋಕ್ಕಾಗಲ್ಲ. ಬಟ್ಟೆಲಿ ಸೋಸಿದ್ರೂ ಒಂದು ಸ್ವಲ್ಪ ಜೆಲ್ ಸಿಗುತ್ತೆ ಅಷ್ಟೇ ನಮಗೆ. ಫುಲ್ಲು ನಾವೇನು ಪ್ರಿಪೇರ್ ಮಾಡ್ಕೊಂಡಿರ್ತೀವಿ ಅಷ್ಟು ಜೆಲ್ ಸಿಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಬಿಸಿ ಇದ್ದಾಗಲೇ ಸೋಸ್ಕೊಳ್ತೀನಿ. ನಿಮಗೂ ಏನಾದರೂ ಈ ಟಿಪ್ ಇಷ್ಟ ಆದರೆ ನೀವು ಅದೇ ಥರ ಮಾಡಿ. ಇಲ್ಲ ನಾವು ತಣ್ಣಗಾದ್ಮೇಲೆ ಸೋಸ್ತೀವಿ ಅನ್ನೋರು ಅದು ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ಹಚ್ಚಿ ಒಂದು 2 ಅವರ್ಸು, ಇದು ಹಚ್ಚಿ ಒಂದು 1 ಅವರ್ 45 ಮಿನಿಟ್ಸ್ ಬಿಡಬೇಕು, ಆವಾಗ ರಿಸಲ್ಟ್ ಬರುತ್ತೆ. ಇಲ್ಲ ಅಂದರೆ ನೀವು ಹಚ್ಚಿದ ತಕ್ಷಣ ವಾಶ್ ಮಾಡಿದ್ರೆ ರಿಸಲ್ಟ್ ಬರಲ್ಲ. ಇದಕ್ಕೆ 1 ಅವರ್ ಆದರೂ ಬಿಡ್ಬೇಕು ನಾವು. ನೀವು ಇಲ್ಲಿ ಹಚ್ಚೋಕ್ಕಿಂತ ಈ ಏನು ರೂಟ್ಸ್ ಇದೆ ಇದು ನಮ್ಮ ಇದೇನು ನೆತ್ತಿ ಅಂತಾರೆ, ತಲೆ ನೆತ್ತಿ ಅಂತ ಹೇಳ್ತಾರಲ್ವ, ತಲೆ ನೆತ್ತಿ, ಅಲ್ಲಿ ಆ ರೂಟ್ಸ್ಗಳಿಗೆ ಹಚ್ಚಿದ್ರೇ ಅಲ್ಲಿ ಗ್ರೋ ಆಗಲಿಕ್ಕೆ ಸಾಧ್ಯ. ನಾವು ಬರೀ ಇಲ್ಲಿ ಹಚ್ಚಿಲ್ಲ, ಬರೀ ಇಲ್ಲಿ ಮಾತ್ರ ಹಚ್ತೀವಿ ಅಂದರೆ ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಒಂದು ಸೈಡ್ ಆಯಿತು, ಒಂದು ಸೈಡ್ ಕಂಪ್ಲೀಟ್. ಇವಾಗ ಏನು ಈ ಕಡೆ ಒಂದು ಸೈಡ್ ಕಾಣಿಸ್ತಿದೆ, ಈ ಕಡೆ ಒಂದು ಸೈಡ್ ಹಚ್ಚಬೇಕು. ಇವಾಗ ಸ್ವಲ್ಪನೇ ಕೂದಲು ತೆಗೆದು ಹಚ್ಕೊಳ್ತೀನಿ ನಾನು. ಇದನ್ನು ಹಚ್ಚಿ ಅದೇ ನಾನು ಹೇಳಿದ್ನಲ್ವ, ಇದನ್ನು ಹಚ್ಚಿ 1 ಅವರ್ 1.5 ಅವರ್ ಆ ಥರ ಬಿಡಬೇಕು. ಮತ್ತು ಇದು ಯಾವುದೇ ಆಗಿರಲಿ ಹಚ್ಚಿದ ತಕ್ಷಣ ಯಾವುದು ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಂದು ವೀಕಲ್ಲಿ 2 ಟೈಮ್ಸ್ 3 ಟೈಮ್ಸ್ ನಿಮ್ಮ ಹೇರ್ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನಷ್ಟು ಇಷ್ಟು ಉದ್ದ ಕೂದಲಿದ್ರೆ ನನಗೆ 1-2 ಟೈಮ್ಸ್ ಅಷ್ಟರಲ್ಲಿ ಸುಸ್ತಾಗ್ತೀನಿ ನಾನು. ಮತ್ತು ವಾಶ್ ಮಾಡಲಿಕ್ಕೂ ಕಷ್ಟ ಆಗುತ್ತೆ ನನಗೆ. ಹಾಗಾಗಿ ನಾನು ಒಂದು 2 ಟೈಮ್ಸ್ ಹಚ್ತೀನಿ ಅಷ್ಟೇ. ನಿಮ್ಮದು ಕೂದಲು ಏನಾದರೂ ಇಷ್ಟೇ ಇದ್ದರೆ ನೀವು ವಾರದಲ್ಲಿ 1-3 ಸರಿ ಆ ಥರ ಎಲ್ಲ ಹಚ್ಕೋಬೋದು. ಮತ್ತು ಮೆಂತೆ ಹೇರ್ ಪ್ಯಾಕು ಹಚ್ತೀನಿ ನಾನು, ಅದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ. ಯಾರಾದರೂ ನಿಮಗೆ ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರು ಹೋಗಿ ಚೆಕ್ ಮಾಡ್ಬೋದು. ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ನಾನು, ಯೂಟ್ಯೂಬ್ ವೀಡಿಯೋದಲ್ಲಿ. ಈ ಥರ ಸ್ವಲ್ಪನೇ ಕೂದಲು ತೆಗೆದು ಹಚ್ಕೋಬೇಕು.
ಇದೊಂದೇ ಹಚ್ಚಿದ್ರೆ ನಿಮಗೆ ಸ್ಟ್ರೈಟ್ ಆಗುತ್ತೆ ಅಂತ ಹೇಳಲ್ಲ. ನೀವು ಎಲ್ಲ ಅಂದರೆ ಮೆಂತ್ಯ ಹೇರ್ ಪ್ಯಾಕು, ಇದು ಅಗಸೆ ಬೀಜದ್ದು ಮತ್ತು ಹೇರ್ ಆಯಿಲು ಅಷ್ಟೇ ಮುಖ್ಯ ಆಗುತ್ತೆ. ನೀವು ತಲೆಗೆ ವಾರದಲ್ಲಿ ಒಂದು ಸಲನೂ ಎಣ್ಣೆ ಹಾಕಿಲ್ಲ ಅಂದರೆ ನೀವೇನೇ ಮಾಡಿದ್ರೂ ವೇಸ್ಟು. 2 ಟೈಮ್ಸು ಹಚ್ಚಿ ವಾರದಲ್ಲಿ 1-2 ಸಲ ಎಣ್ಣೆನ ಹಾಕಿ ತಲೆಗೆ 1 ಅವರ್, ಇಲ್ಲ ನಿಮಗೆ ಟೈಮ್ ಇಲ್ಲ ಅಂದರೆ 1 ಅವರ್ 2 ಅವರ್ ಆ ಥರ ಬಿಟ್ಟು ನೀವು ತಲೆನ ವಾಶ್ ಮಾಡಿದ್ರೆ, ಹೇರನ್ನ ವಾಶ್ ಮಾಡಿದ್ರೆ ಅಲ್ಲಿಗೆ ಸ್ವಲ್ಪನಾದರೂ ರಿಸಲ್ಟ್ ಬರುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನಾವು ಏನೇ ಮಾಡಿದ್ರೂ ವೇಸ್ಟ್ ಆಗುತ್ತೆ. ನೋಡಿ ನೋಡಿ ಹೆಂಗೆ ಬೆಳೆದಿದ್ದೀನಿ ಅಂತ. ಈ ಥರ ಹಾಕ್ಕೊಳ್ತೀನಿ. ಇದಿಷ್ಟು ಉಳಿದಿದೆ. ನೋಡಿ ಕಡೆ ಎಲ್ಲ ಕ್ಲೀನಾಗಿ ಹಚ್ಬೇಕು. ಫೈನಲಿ ಆಯಿತು. ಇವಾಗ ಈ ಥರ ಕೂದಲು ತೆಗೆದು ಜಾಸ್ತಿ ಈ ಥರ ಫೋಲ್ಡಿಂಗ್ ಮಾಡೋಕೆ ಹೋಗ್ಬೇಡಿ, ಯಾಕಂದರೆ ಆ ಜಲ್ಲೆಲ್ಲ ಇಳಿಯುತ್ತೆ. ನಾನು ನಿಧಾನ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಇದೇನಿದೆ ಇಲ್ಲೆಲ್ಲ ಹಿಂದೆ ಈ ಥರ ಅಪ್ಲೈ ಮಾಡ್ಕೊಂಡ್ರೆ ಇಲ್ಲೆಲ್ಲ ಬಿದ್ದಿದೆ. ಇದನ್ನು ಹಚ್ಚಿ. ಹಾಯ್ ಫ್ರೆಂಡ್ಸ್, ನಾನು ಏನು ಫ್ಲ್ಯಾಕ್ಸ್ ಸೀಡ್ಸಿಂದು ಹೇರ್ ಮಾಸ್ಕ್ ಹಾಕಿದ್ನಲ್ವ, ಹೇರೆಲ್ಲ ವಾಶ್ ಮಾಡಿದ್ದೀನಿ. ಇನ್ನು ಹೇರು ಅಷ್ಟು ಡ್ರೈ ಆಗಿಲ್ಲ, ಸ್ವಲ್ಪ ಹಸಿನೇ ಇದೆ. ಆದರೆ ಹಸಿ ಇದೆ, ಸಿಕ್ ಕೂಡ ಬಿಡ್ತಿಲ್ಲ ನಾನು ಒಣಗಲಿ ಅಂತ. ಇಲ್ಲಿ ನೋಡಿ ಸ್ಮೂತಾಗಿ, ಅಂದರೆ ಎಷ್ಟು ಇದಾಗಿದೆ ಅಂತ. ವೀಕಲ್ಲಿ 1-2 ದಿನ 2 ಸಲ 1-3 ಸಲ ಆ ಥರ ಹೇರ್ ಮಾಸ್ಕನ್ನು ಹಾಕ್ತಾಯಿದ್ರೆ ರಿಸಲ್ಟ್ ಪಕ್ಕ ಬರುತ್ತೆ. ನಾವು ಯೂಸ್ ಮಾಡ್ತಾ ಇರಬೇಕಷ್ಟೇ. ನೋಡಿ ಶೈನಿಂಗ್ ಇದೆ ಅಂತ ಅಂದ್ಕೊತೀನಿ, ಬಟ್ ರಿಯಲಿ ತುಂಬಾ ಏನಂತಾರೆ ರಿಸಲ್ಟ್ ಬಂದಿದೆ. ಅಂದರೆ ನಾನು ಫಸ್ಟಿಗೆಲ್ಲ ಯೂಸ್ ಮಾಡ್ತಾಯಿದ್ದೆ, ಇತ್ತೀಚೆಗೆ ಬಿಟ್ಟಿರೋದು. ಇದು ಚಳಿಗಾಲ ಸ್ಟಾರ್ಟ್ ಆಯ್ತಲ್ವ, ಶೀತ ಆಗುತ್ತೆ, ಚಳಿಲಿ ಹಚ್ಕೊಳಕ್ಕಾಗಲ್ಲ ಅಂತ ಹಚ್ಚೋದು ಬಿಟ್ಟಿದ್ದೆ. ಈಗ ಮತ್ತೆ ಸಮ್ಮರ್ ಸ್ಟಾರ್ಟ್ ಆಗಿದೆ. ಈ ಸಮ್ಮರಿಗಂತೂ ಹೇಳಿ ಮಾಡಿಸಿದಂತಹ ಹೇರ್ ಮಾಸ್ಕ್ ಫ್ಲ್ಯಾಕ್ಸ್ ಸೀಡ್ಸ್ ಏನಿರುತ್ತೆ ತುಂಬಾ ಕೂಲ್ ಇರುತ್ತೆ, ತುಂಬಾ ತಂಪು. ಈ ಬಿಸಿಲಿಗೆ ಹಾಕೋಬಿಟ್ರೆ ತುಂಬಾ ಒಳ್ಳೆ ಐಸ್ ಇಟ್ಟಂಗಾಗುತ್ತೆ ತಲೆಯಲ್ಲಿ, ಅಷ್ಟು ಕೋಲ್ಡ್ ಇರುತ್ತೆ. ಮತ್ತು ನಮ್ಮ ಹೇರಿಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ನಮ್ಮ ಮೈಂಡ್ ಅಂತೂ ರಿಫ್ರೆಶ್ ಆಗುತ್ತೆ ಅನ್ಬೋದು. ಬಿಡಿಸಿಲ್ಲ ನಾನು, ಅಂದರೆ ಕೂದಲು ಸ್ವಲ್ಪ ಒಣಗಲಿ, ಹಸಿಲಿ ಬಿಡಿಸಿದ್ರೆ ಹೇರ್ ಫಾಲ್ ಆಗುತ್ತೆ ಅಂತ ಬಿಡಿಸಿಲ್ಲ. ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಎಷ್ಟು ಸ್ಮೂತಿಯಾಗಿದೆ ಮತ್ತು ಶೈನಿಂಗ್ ಇದೆ ಅಂತ. ನಿಮಗೇನಾದರೂ ಈ ಹೇರ್ ಮಾಸ್ಕ್ ಇಷ್ಟ ಆದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನೂ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ.